ನಮಸ್ಕಾರ ಗೌಡ್ರೆ. ಏನಪ್ಪಾ ಕಳ್ಸೇಗೌಡ, ಚೆನ್ನಾಗಿದೆಯೇ? ನಾನ್ ಚೆನ್ನಾಗಿದ್ದೀನಿ ಗೌಡ್ರೆ. ಆದ್ರೆ ನಿಮ್ ಸೊಸೆ ಸಾನ ಬುದ್ಧಿವಂತೆ. ಅಣ್ಣ, ಇಲ್ಲಿಂದಲೇ ಪ್ರಚಾರ ಶುರು ಮಾಡ್ಕೊಳ್ಳನ್ವೇ? ಮಾನ್ಯ ಮತಬಾಂಧವರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶಿವರಾಮೇಗೌಡರು ನಿಮ್ಮ ಊರಿಗೆ ಮತಯಾಚಿಸಲು ಬಂದಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಶಿವರಾಮೇಗೌಡರ ಸಿಂಹದ ಮುಖದ ಉಂಗುರದ ಗುರುತಿಗೆ ನೀಡಿ ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ನಿಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಹಗ್ಗ ತಕೊಂಡ್ ಬಂದ್ರಲ್ಲ. ಏ ಮಾದೇವಣ್ಣ, ನಿತ್ಕೋ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಎಲ್ಗ ಹಗ್ಗ ತಗೊಂಡ್ ಹೋಗ್ತಿದ್ಯಾ? ನಂದಿನ ಊರೊಳಕ್ಕೆ ಕೂಡ್ಕೂಡ್ದು ಅಂತ ಕಳ್ಸಿದ್ರುವೆ ಇವತ್ತು ಪ್ರಚಾರಕ್ಕೆ ಊರೊಳಕ್ಕೆ ಬತ್ತಾವ್ರೆ. ಗೌಡ್ರದೇನು ತೆಪ್ಪಿಲ್ಲ ಅಂತ ಅವ್ರ ಸೊಸೆನೆ ಬಂದ್ ಹೇಳಿದ್ಮೇಕೆ ನಿನ್ನೇನು? ಏನ್ ಜಯಮ್ಮ, ಚೆನ್ನಾಗಿದ್ಯಾ? ಹೂ ಗೌಡ್ರೆ, ಸಂದಾಗಿದ್ದೀನಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ಅಣ್ಣನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿನ ಹಬ್ಬಿಸಿ ಅವ್ರನ್ನ ಸೋಲಿಸ್ಬೇಕು ಅಂತ ವಿರೋಧ ಪಕ್ಷದವರು ಷಡ್ಯಂತ್ರ ಮಾಡಿದ್ರು. ಆದ್ರೆ ಇವರುಗಳೆಲ್ಲ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಯಾವುದೇ ಯತ್ವಾಸಗಳಿಲ್ಲ. ಅದಕ್ಕೋಸ್ಕರನೇ ನಮ್ಮ ಜೊತೆ ಪ್ರಚಾರಕ್ಕೆ ನಮ್ಮನೆ ಮುದ್ದು ಸೊಸೆನೂ ಬಂದಿದ್ದಾಳೆ. ಅಣ್ಣ, ಈ ಕ್ಷೇತ್ರದಾಗ ಎಲ್ಲರೂ ನಮ್ಮ ಮನೆ ಸೊಸೆನ ಹಂಗೆ ಕರೆಯೋದು, ಅದಕ್ಕೆ ಹಂಗೆ ಹೇಳ್ದೆ, ತೆಪ್ಪು ತಿಳ್ಕೊಬೇಡ. ಇದೀಗ ನಮ್ಮ ಮನೆ ಮಗ ಭದ್ರೇಗೌಡ ಮತ್ತು ಅವನ ಹೆಂಡ್ರು ವಿದ್ಯಾ ನಿಮ್ ಮುಂದೆ ಬಂದು ಮತಯಾಚನೆ ಮಾಡಲಿದ್ದಾರೆ. ಲೇ ಕ್ವಾಟ್ಲೆ, ಅವ್ರನ್ನ ಕರ್ಸ್ಲಾ? ಸರಿ ಚಿಕ್ಕ ಮಾವ. ಅಂಟಮ್ಮ, ಅತ್ತಿಗೆಮ್ಮ, ಇಬ್ರು ಬನ್ನಿ. ಎಲ್ರಿಗೂ ಒಳ್ಳೇದ್ ಮಾಡೋದು ಯಾವ್ರು ನೀನು? ನಾನು ಕೇಳೋದು ನನ್ನ ಮಗಳಿಗೋಸ್ಕರ ಅಲ್ಲ, ಅವಳು ಬೆಳಗಕ್ಕೆ ಹೊಂಟಿರೋ ಆ ಮನೆಗೋಸ್ಕರ, ಅವ್ರ ಮಾವನ್ ಗೆಲ್ವಿಗೋಸ್ಕರ. ಅವಳ ಕನಸು ನನ್ಸಾಗ್ಲಿ, ಅವಳ ಆಸೆ ಈಡೇರ್ಲಿ, ಅವ್ರ ಮಾವಂಗ್ ಒಳ್ಳೇದಾಗ್ಲಿ, ಅವಳು ಶುರು ಮಾಡಿರೋ ಹೋರಾಟಕ್ಕೆ ಗೆಲುವು ಸಿಗ್ಲಿ, ಅವಳ ಸಂಕಲ್ಪ ಈಡೇರ್ಲಿದ್ಯಾವ್ರೆ. ಎನ್ನೇಕಾರು ನನ್ನ ಮಗಳ ಜೀವನ ಸಂದಾಗಿರಂಗ್ ಮಾಡು. ಅಂಟಮ್ಮ, ಅತ್ತಿಗೆಮ್ಮ, ಇಬ್ರು ಗಾಡಿ ಎತ್ತೆ. ಮಾವಯ್ಯ, ಒಳ್ಳೆ ಕೆಲ್ಸಕ್ಕೆ ಹೊಂಟಿವ್ನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗಿ. ಗೌಡ್ರೆ, ನೀವು ಆಶೀರ್ವಾದ ಮಾಡಿ. ಯಾವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಇದ್ಯಾ ಮೈಕ್ ತಗೊಂಡ್ ಮಾತಾಡವ? ಇಲ್ಲಿ ಸೇರಿರುವ ತಂದೆ ತಾಯಿ ಸಮಾನರು, ಗುರು ಹಿರಿಯರಾದಂತಹ ತಮ್ಮೆಲ್ಲರಿಗೂ ಶಿವರಾಮೇಗೌಡರು ಸೊಸೆ ಮಾಡುವ ನಮಸ್ಕಾರಗಳು. ನಮ್ಮ ಮಾವಯ್ಯನ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳ್ಬೇಕಾಗಿಲ್ಲ, ಅವ್ರ ಬಗ್ಗೆ ನಿಮ್ಗಳಿಗೆ ಸಂದ ಗೊತ್ತದೆ. ಆದ್ರೂ ಕೆಲವು ಕಿಡಿಗೇಡಿಗಳು, ಇವ್ರ ವಿರೋಧಿಗಳು ನಮ್ಮ ಮಾವಯ್ಯನ ಬಗ್ಗೆ ಇಲ್ಲ ಸಲ ಸುಳ್ಳು ಆರೋಪ ಮಾಡ್ತವ್ರೆ. ನೀವ್ ಯಾರು ಇಂಥ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ
ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ಮತ ನೀಡುವುದರ ಮೂಲಕ ನಮ್ಮ ಅವಯನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಮಸ್ಕಾರ ಗೌಡ್ರೆ. ಏನಪ್ಪ ಕಳ್ಸೇಗೌಡ ಚೆನ್ನಾಗಿದೆಯೇ? ನಾನ್ ಚೆನ್ನಾಗಿದ್ದೀನಿ ಗೌಡ್ರೆ. ಆದ್ರೆ ನಿಮ್ ಸೊಸೆ ಸಾನ ಬುದ್ಧಿವಂತೆ. ನಿಮ್ಗೆ ತಕ್ಕನ ಸೊಸೆ ಅಂತ ಕಂಡ್ಬಿಡಿ. ಆದ್ರೆ ನೆನ್ನೆ ನಿಮ್ ಬಗ್ಗೆ ಹರಡಿ ಸುದ್ದಿ ಕೇಳ್ಬಿಟ್ಟು ನಂಗೆ ತುಂಬಾ ಬೇಜಾರಾಗೋಯ್ತು. ನಿಮ್ ಸೊಸೆ ಅವಳು ನೋಡಿ ಒಂದೇ ರಾತ್ರಿ ಒಳಗೆ ಎಲ್ಲ ಬದಲಾಯಿಸ್ಬಿಟ್ಲು ನೋಡಿ. ದಿಟ ಹೇಳ್ಬೇಕಂದ್ರೆ ಮನೆಗಿಂತ ಒಬ್ಬ ಸೊಸೆ ಇದ್ದುಬಿಟ್ರೆ ಆ ಮನೆ ಉದ್ಧಾರ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ. ನಿಮ್ ಮಗ ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ಳಿಕ್ಕೆ ಚಾನ ಪುಣ್ಯ ಮಾಡೋನ್ ಬಿಡಿ. ಇಂಥ ಒಳ್ಳೆ ಸೊಸೆ ನಮ್ಮ ಮನೇಲಿ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾಗ್ತೈತೆ. ತಾತ, ನಿಮ್ಮ ಅಭಿಪ್ರಾಯ ತಪ್ಪದೆ. ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿಲ್ಲ, ಅವ್ರ ಸೊಸೆ ಆಗೋದಕ್ಕೆ ನಾನು 7 ಜನ್ಮದ್ದು ಪುಣ್ಯ ಮಾಡಿವ್ನಿ. ಚಿಂದಂತ ಮಾತ್ಕೊಂಡ್ ಬಿಡವ. ನಿನ್ ದೆಸೆಯಿಂದ ನಮ್ ಗೌಡ್ರು ಇಸ್ಕಿತ MLA ಆಗೇ ಆಗ್ತಾರೆ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಭದ್ರೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರ ಮುದ್ದು ಸೊಸೆ ವಿದ್ಯಾ ಭದ್ರೇಗೌಡರಿಗೆ. ಎಲ್ರೂ ತಪ್ಪದೆ ನಮ್ಮ ಮಾವಯ್ಯಗೆ ಓಟ್ ಹಾಕ್ಬೇಕು, ಆಯ್ತೆ? 8 ದಿನಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ಯಾ ನೀನು. ಅವಳಿಗೊಂಚೂರು ಅನುಮಾನ ಬರ್ದಂಗೆನೆ ಆ ಕಸಾಯನ ಕುಡ್ಸಿದ್ಯಾ ಅಂದ್ರೆ ನಿನ್ನಲ್ಲೇನೋ ಟ್ಯಾಲೆಂಟ್ ಅದೇ ಕಣವ್ವ. ಆದ್ರೆ ಅದ್ಯಾರಿಗೂ ಕಾಣ್ದಂಗೆ ಎಲೆ ಮರೆ ಕೈ ಆಗ್ಬಿಟ್ಟದಟ್ಟೆಯ. ಆದಷ್ಟು ಬೇಗ ಹೊರಗ್ ಬತ್ತದ್ ಬಿಡು. ಸರಿ, ಆ ಕಷಾಯನ ಕುಡ್ದು ಪ್ರಚಾರಕ್ಕೆ ಹೋಗೋಳಲ್ಲ, ಮುಂದಕ್ಕೆ ಏನಾಯ್ತದವ? ಇಷ್ಟೊತ್ಕಾಗ್ಲೆ ಹೊಟ್ಟೆ ನೋವು ಬಂದು ಆಸ್ಪತ್ರೆ ಕರ್ಕೊಂಡು ಓಡೋಗಿರ್ತಾರೆ. ಡಾಕ್ಟ್ರು ಪರೀಕ್ಷೆ ಮಾಡಿ ಹೊಟ್ಟೆಲಿರೋ ಮಗ ಸತ್ತೋಗದೆ ಅಂತ ಹೇಳಿರ್ತಾರೆ. ಆಮೇಲೆ ಹ್ಯಾಪ್ ಮೂರ್ ಹಾಕೊಂಡು ಹಟ್ಟಿಗ್ ಬರ್ತಾಳೆ. ಯಾವ ಪ್ರಚಾರನೂ ಇಲ್ಲ, ಗಿಚಾರನೂ ಇಲ್ಲ. ಅವ್ವ ಅವ್ವ, ಈ ವಿಚಾರನ ನಿನ್ ಬಾಯಿಂದ ಕೇಳ್ತಾ ಇದ್ರೆ ಕಿವಿಗೆ ಆನಂದ ಆಯ್ತಾ ಇದೆ. ಇನ್ನ ಅವಳೆ ಏನಾದ್ರೂ ಬಂದ್ ಹೇಳಿದ್ರೆ ಪರಮಾನಂದ ಆಗೋಯ್ತದೆ ಕಣವ. ಒಟ್ನಲ್ಲಿ ಅವಳನ್ನ ಎಟ್ಟಿಂದ ಆಚೆ ಹಾಕಕ್ಕೆ ಅಡ್ಡಿ ಆಗಿರೋದು ಅವಳ ಹೊಟ್ಟೆ ಒಳಗಡೆ ಇರೋ ಮಗ. ಅದೇ ಇಲ್ಲ ಅಂತಂದ್ರೆ ನಮ್ ದಾರಿ ನೀರ್ ಕುಡ್ದಷ್ಟು ಸುಲಭ ಆಗೋಯ್ತದೆ. ನೀನೇನು ಚಿಂತೆ ಮಾಡ್ಬೇಡ, ಇವತ್ತವಳ ಮಗಿನ ಕತೆ ಮುಗ್ದೆ ಹೋಗಿರ್ತದೆ. ಅವ್ವ ಅವ್ವ, ನನ್ಗಾಗ್ತಿರೋ ಕುಸಿಗೆ ಒಂದ್ ಗಡಿಗೆ ಹಾಲು ಕುಡಿಬೇಕನ್ಸ್ತಾ ಇದೆ ಕಣವ. ಅದಕ್ಕೇನಂತೆ, ಕೊಡ್ತೀನಿ ಬಾ. ಅಣ್ಣ, ಅಧ್ಯಕ್ಷರು ಫೋನ್ ಮಾಡಿದ್ರು. ಪ್ರಚಾರ ಎಲ್ಲ ಕಡೆಗೂ ತುಂಬಾ ಚೆನ್ನಾಗಿ ನಡೀತಾ ಇದಂತೆ. ಆಮೇಲೆ ನೆನ್ನೆ ತನಕ ಊರೊಳಿಕೆ ಬರ್ಬೇಡ ಅಂತಿದ್ದ ಜನ ಇವತ್ತು ಪಟಾಕಿ ಹೊಡೆದು ಸ್ವಾಗತ ಮಾಡ್ತಾವ್ರಂತೆ. ಹೊಸ ಪ್ರಚಾರಕ್ಕೆ ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳುದು. ಅನ್ನಂಗೆ ನಾವು ಅರ್ಜೆಂಟಾಗಿ ಪಾರ್ಟಿ ಆಫೀಸ್ ಹತ್ರ ಹೋಗ್ಬೇಕಂತೆ. ಹೌದೇ? ಹಾ. ಸರಿ, ಹೋಗೋಣ ಬಿಡು. ಅಣ್ಣ, ಭದ್ರಾ, ನೀವಿಬ್ರು ಮಿಕ್ಕಿರೋ ಊರಿಗೆಲ್ಲ ಹೋಗಿ ಪ್ರಚಾರ ಮುಗಿಸ್ಕೊಂಡು ಹಂಗೆ ಹಟ್ಟಿಗೆ ವಾಪಸ್ ಬಂದ್ಬಿಡಿ. ಸರಿಯಪ್ಪ. ನೋಡ್ರಪ್ಪ, ನನಗೆ ಒಂದು ತುರ್ತು ಮೀಟಿಂಗ್ ಬಂದಿರೋದ್ರಿಂದ ನಾನೀಗ ಹೋಗ್ಬೇಕಾಗದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ.
ಮಾನ್ಯ ಮತ ಬಾಂಧವರೇ, ನಮ್ಮ ಮಾವ ಹಿಂಗ್ ಯಾವ್ದೋ ಅರ್ಜೆಂಟ್ ಕೆಲ್ಸ ಬಂದದೆ, ಅದಕ್ಕೆ ಅವ್ರು ಹೋಯ್ತಾ ಇದಾರೆ. ಯಾರು ತಪ್ಪು ತಿಳ್ಕೊಬೇಡಿ. ಮುಂದಿನ ಪ್ರಚಾರವ ನಾನು ಮತ್ತೆ ನಮ್ ಗೌಡ್ರು ಮುಂದುವರಿಸ್ತೀವಿ. ನಮ್ಮೂರು ಉದ್ಧಾರ ಆಗ್ಬೇಕು, ನಮ್ ರೈತರಿಗೆ ಏನಾರ ಸಹಾಯ ಮಾಡ್ಬೇಕು, ನಮ್ ಮಕ್ಳು ಭವಿಷ್ಯ ಸಂದಾಗಿರ್ಬೇಕು ಅಂದ್ರೆ ಮತ ಹಾಕ್ಬೇಕಾರೆ ಯೋಚನೆ ಮಾಡ್ಬೇಕು. ಸ್ವಾರ್ಥ ಇಲ್ದೆ ನ್ಯಾಯ ನೀತಿ ಧರ್ಮನೇ ಉಸಿರು ಅನ್ಕೊಂಡಿರೋ ನಮ್ ಮಾವಯ್ಯಂಗೆ ಎಲ್ರು ಮತ ಹಾಕಿ ಗೆಲ್ಸಿದ್ರೆ ಪ್ರತಿ ಒಂದು ಹಳ್ಳಿನೂ ಖಂಡಿತವಾಗ್ಲೂ ಉದ್ಧಾರ ಆಯ್ತದೆ. ವರ್ಷ ಪೂರ್ತಿ ನಿಮ್ಗಳ ನಡುವೆ ನಿಂತು ನಿಮ್ ಕಷ್ಟ ಸುಖನ ಕೇಳೋ ನಾಯಕ ಬೇಕೇ ಹೊರತು ಎಲೆಕ್ಷನ್ ಟೈಮಲ್ಲಿ ಬಂದು ಆಸೆ ಆಕಾಂಕ್ಷೆಗಳನ್ನ ತೋರ್ಸೋರಲ್ಲ. ಅಂಟಮ್ಮ ಏನ್ ನಡೀತದೆ ಅಲ್ಲಿ? ಕಳ್ಳ ಏನ್ರು ಬಿಸ್ಲಲ್ಲಿ ಕಷ್ಟ ಪಡ್ಬಾರ್ದು ಅಂತ ನೆರಳು ಮಾಡಕ್ ನೋಡ್ತಾ ಇದ್ಯಾ? ಮನ್ಸಲ್ಲಿ ಪಿರುತಿ ಮಡಿಕೊಂಡು ನಾಟಕ ಮಾಡ್ತಾ ಇದ್ಯಾ ಅಂಟಮ್ಮ? ಸುಮ್ಕೆ ನಿಂತ್ಕೊಳ್ಳ. ಶಿವರಾಮೇಗೌಡ್ರೆ ತಮ್ಮ ಸೊಸೆಗೆ ಕಿರುಕುಳ ಕೊಡ್ತವ್ರೆ ಅಂತ ವಿರೋಧಿಗಳು ಸುಳ್ಳು ಸುದ್ದಿನ ಹಬ್ಸವ್ರೆ. ಆದ್ರೆ ಅದನ್ನ ಯಾರು ನಂಬೇಡಿ. ನಮ್ಮ ಮಟ್ಟಿಲಿ ನನ್ನನ್ನ ಮಹಾರಾಣಿ ತರ ನೋಡ್ಕೊತಾ ಇದ್ದಾರೆ. ನಮ್ ಗೌಡ್ರು ನನಗೆ ಸಣ್ಣ ನೋವಾದ್ರೂ ಸಹಿಸಕ್ಕಿಲ್ಲ. ನನ್ ಮೇಲೆ ಬಿಸಿಲು ಬಿದ್ರುವೆ ನಮ್ ಗೌಡ್ರು ಸಹಿಸಕ್ಕಿಲ್ಲ. ಅಂತದ್ರಲ್ಲಿ ನನಗ್ ಕಿರುಕುಳ ಕೊಡ್ತಾರೆ ಅಂದ್ರೆ ನೀವ್ ಯಾರಾದ್ರೂ ನಂಬ್ತೀರೇ? ಅಣ್ಣ ಅಣ್ಣ ಎಳ್ಳಿರು. ಇದ್ಯಾಕಣ ಎರಡ್ ಎಳ್ನೀರ್ ತರೋದ್ ಬದಲು ಒಂದ್ ಎಳ್ನೀರ್ ತಂದಿದ್ಯಾ? ಅದು ಅರ್ಥ ಆಯ್ತು ಬಿಡೋಣ. ಜೋಡಿ ಜೀವಗಳಿಗೆ ಯಾಕೆ ಎರಡು ಒಂದ್ರಲ್ಲೇ ಕುಡಿತಾರೆ ಅಂತ ತಾನೇ? ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವ್ರು ಕುಡಿತಾರೆ. ಒಂದ್ರಲ್ಲಿ ಹೆಂಗಿಲ್ಲ ಇಬ್ರು ಕುಡಿಯಕ್ಕಾದದು? ನಂಗೇನ್ ಬೇಡ, ಅವಳಿಗೆ ಕೊಡು. ಪರವಾಗಿಲ್ಲ ಅಣ್ಣಯ್ಯ, ಗೌಡ್ರಿಗೆ ಕೊಡಿ. ಎಳ್ನೀರು ಒಂದಿರ್ಬೋದು, ಆದ್ರೆ ಪೈಪ್ ಎಲ್ಡವೆ. ಓ ಹೌದೇ, ಕುಡಿಲಿ. ಅಂಟಮ್ಮ ತಗೊಳ್ಳಿ ಕುಡೀರಿ. ಇಲ್ಲ ಕೊಟ್ಲೆ, ಇದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ಸುತ್ತ ಜನ ಅವ್ರೆ, ಅವಳೊಬ್ಳಿಗೆ ಕುಡಿದಿನ. ಜನರು ಏನು ಅನ್ಕೊಳಕಿಲ್ಲ. ಜನರ ಹತ್ರನೇ ಪಿರುತಿಂದ ಇದನ್ನೆಲ್ಲ ಮಾಡ್ತಾ ಇರೋದು. ತಗೊಳ್ಳಿ ಕುಡಿ.